ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಓಕೆ 0 to 0 ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಅದು ಪಾಸ್ ಆಗಿದೆಯಾ ಇಲ್ವಾ, ಆ್ಯಂಡ್ ನಾಳೆ ಏನು ಮಾಡಬೇಕು ಅದಕ್ಕೆ ಟೆಕ್ನಿಕಲ್ ಲಾಜಿಕ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಸ್ ನಾಳೆ ಲಾಸ್ಟ್ 1 hour ತುಂಬ ಇಂಪಾರ್ಟೆಂಟ್, ಅದು ಯಾಕೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ನೀವು ಹೋಗಿ ನೋಡ್ಕೋಬೋದು. ಅನ್ಇವನ್ ಎಕ್ಸ್ಪೈರಿ ಅಂತೀವಿ ಅದನ್ನು, ಯಾಕಂದರೆ ನಿಫ್ಟಿ ಕೂಡ ರೇಟ್ ತುಂಬ ದೊಡ್ಡದಾಗಿ ಕ್ರಿಯೇಟ್ ಮಾಡ್ಕೊಂಡಿದೆ. ಇದ್ರ ಒಳಗಡೆ ಮೂಮೆಂಟಮ್ ಬರಬೇಕು. ಕೆಳಗಡೆ ಬಂದರೆ ಮಾರ್ಕೆಟ್ ಕರೆಕ್ಷನ್ ಆದಮೇಲೆ 50 minutes ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ 0 to 0 ಪ್ಲ್ಯಾನ್ ಮಾಡ್ಕೋಬೋದು. ಇದು 0 to 0 ಲೆವೆಲ್, ನೀವು ತಮಿಳನ್ನ ನೋಡಿರ್ತೀರಲ್ವ ಆ ಲೆವೆಲ್. ಆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ 99% ನನಗೆ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ ಇದೆ. ಓಕೆ, ಇವತ್ತು ಗ್ಯಾಪ್ ಅಪ್ ಇತ್ತು, ಅದು ಗ್ಯಾಪ್ ಅಪ್ ಆಯಿತು. ನಾಳೆ ಕೂಡ 99% ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸಸ್ಸೇ ಇದೆ. ಗ್ಯಾಪ್ ಅಪ್ ಓಪನ್ ಆದರೆ ಈ ರೆಸಿಸ್ಟೆನ್ಸ್ ಝೋನಿಂದ 50 minutesಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದು ಕೂಡ OTM PE ಸೈಡ್. ಓಕೆ, ಆರ್ ಗ್ಯಾಪ್ ಅಪ್ ಓಪನ್ ಆಗಿಲ್ಲ, ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಸೆಂಟ್ರಲ್ ಇರೋದ್ರಿಂದ ಡ್ಯುಯಲ್ ಅಂತ ಕರಿತೀವಿ. ಒಂದು ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್ ಪ್ಲ್ಯಾನ್ ನೋಡಿದ್ರಲ್ವ, ಇದನ್ನೇ ಕಟ್ ಮಾಡಿ ತಮ್ಲೇನ್ ಹಾಕೋಣ. ಓಕೆ, ಇದಕ್ಕೆ ಮುಂಚೆ ಇಲ್ಲೊಂದು ಬರ್ದಿದ್ವಲ್ಲ, ಅದನ್ನು ಕೂಡ ಕಟ್ ಮಾಡಿ ಹಾಕೋದು. ಎರಡು ವರ್ಕ್ ಆಗಿದ್ದಾವೆ. ಏನು ಹೇಳಿದ್ವು ಅಂದರೆ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ, ಅನ್ಇವನ್ ಎಕ್ಸ್ಪೈರಿ ಆಗೋ ಚಾನ್ಸಸ್ ತುಂಬ ಇದ್ದಾವೆ. ಇದ್ರ ಒಳಗಡೆ ಈ ರೇಂಜಲ್ಲೇ ಮಾರ್ಕೆಟ್ ರೇಂಜ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದೆ, ಈ ರೇಂಜಲ್ಲಿ ಎಕ್ಸ್ಪೈರಿ ಆಗುತ್ತೆ. ಅನ್ಇವನ್ ಎಕ್ಸ್ಪೈರಿ ಅಂತೀವಿ ಅದನ್ನು. ಆ್ಯಂಡ್ ಫಸ್ಟ್ ಆಫ್ ಮೇಲೆ ಹೋಗಿದೆ ಅಂದರೆ ಫಾಲ್ ಆಗೋ ಚಾನ್ಸಸ್ ಇದೆ, ಫಸ್ಟ್ ಮೇಲೆ ಹೋಗಿದೆ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ವಿ, ರೈಟ್. ಈಗ ರಿಸಲ್ಟ್ ನೋಡಿದ್ರೆ ಟುಡೇ ರಿಸಲ್ಟ್ ಇದು ಇವತ್ತಿನ ರಿಸಲ್ಟ್. ಲೆವೆಲ್ ಚೇಂಜ್ ಮಾಡಿದ್ದೀನಿ, ಅನಾಲಿಸಿಸ್ ಮಾಡಾಯಿತು ಸ್ಟೂಡೆಂಟ್ಸ್ಗೆ. ಇದು ನೋಡಿ, ಮಾರ್ಕೆಟ್ ಓಪನ್ ಆಗಿ ಫಸ್ಟ್ ಮೇಲೆ ಹೋಯಿತು. ಏನು ಬರ್ದಿದ್ದೀವಿ ಇಲ್ಲಿ 50 minutesಲ್ಲಿ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಅಂತ. ನೀವು ಝೂಮ್ ಮಾಡಿ ಚೆಕ್ ಮಾಡಿ 50 minutesಲ್ಲಿ ರಿಜೆಕ್ಷನ್ ಬಂದಿದ್ದಾವೆ ಇಲ್ಲ ಅಂತ. ಇಲ್ಲಿ ನೋಡಿ 50 minutes ರಿಜೆಕ್ಷನ್ ಫಾಲ್. ಇದು ಎಲ್ಲಿಂದ ಎಲ್ಲರಿಗೂ ಹೋಗಿತ್ತು ಅಂದರೆ ಆಲ್ಮೋಸ್ಟ್ ಇಲ್ಲಿ ನೀವು ನೋಡ್ಕೋಬೋದು. 10:50ಕ್ಕೆ 20 ರೂಪಾಯಿ ಇರೋ ಎಂಟ್ರಿ 0 to 0, 20 ರೂಪಾಯಿ ಇರೋ ಎಂಟ್ರಿ 100 rupeesವರೆಗೂ ಹೋಗಿದೆ. ಓಕೆ, ಇದು ಇವತ್ತು ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಬಟ್ ಇಲ್ಲಿ ಲೈವಲ್ಲಿ ಒಂದು ಮಿಸ್ಟೇಕು ಮಾಡಿದ್ವಿ, ಇಲ್ಲೊಂದು ಲಾಸ್ ಕೂಡ ಬಂದಿದೆ ನಮಗೆ. ಆ ಲಾಸ್ ಏನು ಮಿಸ್ಟೇಕ್ ಮಾಡಿದ್ವಿ ಅನ್ನೋದು ಎಜುಕೇಷ್ನಲ್ ಪರ್ಪಸ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀವಲ್ವ, ಟ್ರೇಡ್ ವಿತ್ ಚರಣ್ ಅಂತ. ಆ ಥರ ಇಂಪಾರ್ಟೆಂಟ್ ಮಿಸ್ಟೇಕ್ಸ್ ಇರ್ತವೆ, ಮಾರ್ಕೆಟಲ್ಲಿ ಏನೇನು ನಾಲೆಜ್ ಬೇಕು, ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ, ಅದೆಲ್ಲ ಆ ಚಾನಲಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಅದನ್ನು ನೋಡಿ ಇಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ವಿ, ಯಾಕೆ ಲಾಸ್ ಬಂತು, ಅನಾಲಿಸಿಸ್ ಪಾಸ್ ಆಗಿದೆ, ಪರ್ಫೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ, ಬಟ್ ಯಾಕೆ ಲಾಸ್ ಬಂತು ಅಂತ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಅದನ್ನು ನೋಡಿ. ಓಕೆ, ಈಗ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ನೋಡಿ. ಪರ್ಫೆಕ್ಟಾಗಿ ನಾವೇನು ಲೆವೆಲ್ ಹಾಕಿದ್ವಿ ಅಲ್ಲಿಗೆ ಬಂದು ನಿಂತಿದೆ. ಇದೇ ಝೋನಲ್ಲಿ ಅನ್ಇವನ್ ಎಕ್ಸ್ಪೈರಿ ಪ್ಲ್ಯಾನ್ ಮಾಡಿದ್ವಿ, ಅದು ವರ್ಕ್ ಆಗಿದೆ. ಈ ಚಾನಲ್ ಓನ್ಲಿ ಅನಾಲಿಸಿಸ್ ಮಾತ್ರ ಇರಲಿ. ಓಕೆ, ಇದು ನಿಫ್ಟಿಲಿ, ಬ್ಯಾಂಕ್ ನಿಫ್ಟಿಲಿ ಕೂಡ ನೋಡ್ಕೊಳ್ಳಿ. ಫಸ್ಟ್ ಹಾಫ್ ಮೇಲೆ ಹೋದರೆ ಸೆಕೆಂಡ್ ಹಾಫ್ ಫಾಲ್ ಅಂತ ಹೇಳಿದ್ವಿ. ಎಕ್ಸಾಕ್ಟ್ ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದಿದೆ. ಪರ್ಫೆಕ್ಟ್ ಲೆವೆಲ್ಸ್ ವರ್ಕ್ ಆಗಿದ್ದಾವೆ. ಓಕೆ, ಇದು ಅನಾಲಿಸಿಸ್ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ನಾಳೆ ಏನು ಮಾಡಬೇಕು ಪ್ಲಸ್ ಲಾಸ್ಟ್ 1 hour ನಾಳೆ ಯಾಕೆ ಇಂಪಾರ್ಟೆಂಟ್ ನೋಡಿ. ನಾಳಿದ್ದು ನಮಗೆ ಲೋಕಲ್ ಹಾಲಿಡೇ ಇದೆ. ಯಾವಾಗ ಗುರುವಾರ ಬರುತ್ತೆ ಲೋಕಲ್ ಹಾಲಿಡೇ. ಶುಕ್ರವಾರ ಒಂದು ದಿವಸ ರಜಾ ಹಾಕಿದ್ದೀವಿ ಅಂದರೆ ಶನಿವಾರ ರಜಾ, ಭಾನುವಾರ ರಜಾ, 4 days ರಜಾ ಸಿಗುತ್ತೆ. ಒಂದು ಎರಡನೇದು, ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಗ್ಲೋಬಲ್ ನ್ಯೂಸ್ ಸರಿ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಏರುಪೇರಿದ್ದಾವೆ ನ್ಯೂಸು. ಈ ಎರಡೂ ನ್ಯೂಸ್ ಕಡೆ, ಒಂದು ಲಾಂಗ್ ವೀಕೆಂಡ್ ಪ್ಲಸ್ ಈ ಗ್ಲೋಬಲ್ ನ್ಯೂಸ್ ಸರಿ ಇಲ್ಲ. ಇವೆರಡೂ ಕಡೆಯಿಂದ ಏನಾಗುತ್ತಂದರೆ ನಾಳೆ ಪೊಸಿಷನ್ ಯಾರು ಕ್ಯಾರಿ ಮಾಡಲ್ಲ. ಬಿಗ್ ಪ್ಲೇಯರ್ಸು, ಯಾರು ಬಿಗ್ ಪ್ಲೇಯರ್ಸ್ ಇರ್ತಾರೆ ಅವ್ರು ಯಾರು ಪೊಸಿಷನ್ ಕ್ಯಾರಿ ಮಾಡಲ್ಲ. ಓಕೆ, ಯಾಕಂದರೆ ನ್ಯೂಸಿಂದ ಯಾವ ಕಡೆ ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ, ಪ್ಲಸ್ ಲೋಕಲ್ ಹಾಲಿಡೇ. ಅದರಿಂದ ಏನಾಗುತ್ತೆ ಅಂದರೆ, ಒಂದು ಲಾಸ್ಟ್ 1 hour ಫಸ್ಟ್ ಹಾಫ್ ಮೇಲೆ ಹೋಗಿದೆ ಅಂದರೆ ಲಾಸ್ಟ್ 1 hour ಪ್ರಾಫಿಟ್ ಬುಕ್ ಮಾಡ್ಕೋತಾರೆ. ಫಸ್ಟ್ ಹಾಫೇ ಫಾಲ್ ಆಗಿದೆ ಅಂದರೆ ಲಾಸ್ಟಲ್ಲಿ ಪೊಸಿಷನ್ ರೋಲ್ ಓವರ್ ಅಂತಾರೆ. ಅದು ಪೊಸಿಷನ್ ರೋಲ್ ಓವರ್ ಆಗ್ಬೋದು. ಲಾಸ್ಟ್ 1 hour ತುಂಬ ಇಂಪಾರ್ಟೆಂಟ್. ಇಲ್ಲಿ ಬರೀತೀನಿ ಕೂಡ ನೋಡ್ಕೊಳ್ಳಿ. ಲಾಸ್ಟ್ 1 hour
ತುಂಬ ಇಂಪಾರ್ಟೆಂಟ್ ಇದು, ನೋಡ್ಕೊಳ್ಳಿ. ಇದು ನಾಳೆ ಲಾಸ್ಟ್ 1 ಅವರ್ ಇಂಪಾರ್ಟೆಂಟ್ ಕತೆ. ಸೆಕೆಂಡ್, ಇವಾಗ ಇದನ್ನು ನೋಡಿ ಎಲ್ಲರೂ ಸೆಲ್ ಅಂತಾರೆ, ಬಟ್ ನಾವು ಯಾಕೆ ಬೈ ಪ್ಲ್ಯಾನ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಒಂದು ಟೆಕ್ನಿಕಲ್ ಪಾಯಿಂಟ್ ಇಲ್ಲಿ ನೋಡ್ಕೊಳ್ಳಿ. ಇದು ಲಾಸ್ಟ್ ಟೈಮ್ ಬರಬೇಕಾದ್ರೆ ಇದು ರೆಸಿಸ್ಟೆನ್ಸ್ ಆಗಿತ್ತು. ಓಕೆ, ಇದಕ್ಕೆ ಸುಮಾರು ಸತಿ ಮಾರ್ಕೆಟ್ ಟಚ್ ಮಾಡಿ ಅದಾದಮೇಲೆ ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋಯ್ತು. ಅದು ಲಾಸ್ಟ್ ಟೈಮ್ ರೆಸಿಸ್ಟೆನ್ಸ್ ಆಗಿದ್ದಾಗ ಈಗ ಏನಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಕಾಮೆಂಟ್ ಮಾಡಿ ಏನಾಗುತ್ತೆ ಅಂತ. ಇದು ಮೇಲೆ ಹೋದ್ಮೇಲೆ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿದೆ. ಇಲ್ಲಿ ನಾವು ಸೆಲ್ ಮಾಡಲ್ಲ, ಯಾಕಂದರೆ ಇದು ಏನಾಗುತ್ತೆ ಅಂದರೆ ಸಪೋರ್ಟ್ ಆಗಿರುತ್ತೆ, ನಾವು ಸೆಲ್ ಮಾಡಲ್ಲ. ಇವಾಗ ಯಾವಾಗ ಸೆಲ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು ಇಲ್ಲಿ ನೋಡ್ಕೊಳ್ಳಿ. ಈ ಝೋನ್ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿದ್ರೆ ಇದು ಏನು ಫಾಲ್ ಆಯಿತು, ಇದು ಕಂಪ್ಲೀಟ್ ಫಿಲ್ ಆಗೋ ಚಾನ್ಸಸ್ ಇದೆ. ನಾನು ನಾಳೆ ಇಲ್ಲಿ ಕೂಡ OTM ಬೈ ಮಾಡ್ತೀನಿ ನಾನು. ಓಕೆ, ಇಲ್ಲಿಂದ OTM ಪ್ಲ್ಯಾನ್ ಮಾಡಿ, ಯಾಕಂದರೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ OTM ಬೈ ಮಾಡಿದ್ರೆ ಪ್ರೈಸ್ ಮೊಮೆಂಟಮ್ ಚೆನ್ನಾಗಿರುತ್ತೆ. OTM ಬೈ ಮಾಡ್ತೀನಿ. ಆರ್ ಇದ್ರ ಕೆಳಗಡೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಈ ಗ್ಯಾಪ್ ಏನಿದೆ, ಇಲ್ಲೊಂದು ಗ್ಯಾಪ್ ಇದೆಯಲ್ಲ 2 ಡೇಸ್ ಬ್ಯಾಕ್ ಓಪನ್ ಆಗಿರೋದು, ಈ ಗ್ಯಾಪ್ ಫಿಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಸಪೋರ್ಟ್ಗೂ ಈ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಈ ಝೋನ್ಗೂ ಸೆಂಟ್ರಲ್ಲಿ ನಾನು ಯಾವುದು ಟ್ರೇಡು ಪ್ಲ್ಯಾನ್ ಮಾಡಲ್ಲ. ಓಕೆ, ಯಾವುದು ಟ್ರೇಡ್ ಪ್ಲ್ಯಾನ್ ಮಾಡಲ್ಲ. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ. ಈ ಲೆವೆಲ್ಸು ಅನಾಲಿಸಿಸ್ ಏನಾದರೂ ಹೆಲ್ಪ್ ಆದರೆ ನಿಮಗೆ ಯೂಸ್ ಮಾಡ್ಕೊಳ್ಳಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ. ಈ ನಂಬರ್ ಈ ಕಡೆ ಹಾಕಲ್ಲ, ಈ ಕಡೆ ಹಾಕ್ತೀನಿ. ಇಲ್ಲಿ ಬರುತ್ತೆ ನಂಬರ್, ಇಲ್ಲಿ ಕಾಣ್ತಾ ಇಲ್ಲ ಬ್ಲ್ಯಾಕ್ ಕಲರಲ್ಲಿ, ಅದಕ್ಕೆ ಇಲ್ಲಿ ಹಾಕ್ತೀನಿ. ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಪಾಸಿಬಲ್ ಇದ್ದರೆ ಗುರುವಾರ ಒಂದು ಕ್ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಎಲ್ಲರಿಗೂ ಸೇರಿ. ಯೂಟ್ಯೂಬಿಂದ ಬರೋರಿಗೆ, ಟೆಲಿಗ್ರಾಮಲ್ಲಿರೋರಿಗೆ ಎಲ್ಲರಿಗೂ ಸೇರಿ ಒಂದು ಕ್ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪಾಸಿಬಲ್ ಇದ್ದರೆ ಗುರುವಾರ ಸಿಗೋಣ ಆರ್ ಫ್ರೈಡೇ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.